ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಡೀಪ್ ನೆಕ್ ಬ್ಲೌಸ್ಗೆ ಚಾರ್ಟ್ ನ ಕೊಡ್ತಾ ಇದ್ದೀನಿ. ತುಂಬಾ ಜನ ಕಮೆಂಟ್ ಮಾಡ್ತಿದ್ರಲ್ಲ ಚಾರ್ಟ್ ಕೊಡಿ ಅಂತ. ಸೊ ಚಾರ್ಟ್ ನ ಕೊಡ್ತಾ ಇದ್ದೀನಿ ಒಂದು ಕ್ಲಿಯರ್ ಎಕ್ಸ್ಪ್ಲೈನ್ ನ ಮೂಲಕ. ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡ್ಕೊಂಡ್ರೆ ನೀವೇ ಲಾಸ್ ಮಾಡ್ಕೊಳ್ಳೋದು. ತುಂಬಾನೇ ಬೆನಿಫಿಟ್ ಇದೆ. ತುಂಬಾ ದಿವಸದಿಂದ ಕಮೆಂಟ್ ಬರ್ತಾ ಇತ್ತು, ನಾನು ಹಾಡಿರ್ಲಿಲ್ಲ. ಸೊ ಇವಾಗ ನಾನು ಆ ಚಾರ್ಟ್ ನ ಹಾಕ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ. ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಆಗಸ್ಟ್ 16ನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀನಿ. ಇಂಟರ್ಮೀಡಿಯೇಟ್ ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಿ. ಏನೇನೆಲ್ಲ ಹೇಳ್ಕೊಡ್ತೀನಿ ಅನ್ನೋ ಡೀಟೇಲ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಇನ್ ಕೇಸ್ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇಂಟರ್ಮೀಡಿಯೇಟ್ ಕ್ಲಾಸ್ನ ಡೀಟೇಲ್ ಕೊಡಿ ಅಂತ ಕೇಳಿದ್ರೆ ಸೊ ಅಲ್ಲೂ ಕೂಡ ಖಂಡಿತ ಕೊಡ್ತೀನಿ. ನೀವು ನೋಡ್ಬೋದು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ ವಿಡಿಯೋಗಳಲ್ಲೆಲ್ಲ. ಈಗ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಬೋಟ್ ನೆಕ್ ಬ್ಲೌಸ್, ಕಟೋರಿ ಬ್ಲೌಸ್, ಕಾಲರ್ ನೆಕ್ ಬ್ಲೌಸ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್ ಕಟೋರಿ, ಹಾಗೆ ಒಂದು ಯೂನಿಫಾರ್ಮ್ ಏನು ಹೈಸ್ಕೂಲ್ ಮಕ್ಕಳಿದ್ದಾರೆ, ಚೂಡಿದಾರ್ ಟಾಪ್ ಮತ್ತೆ ಬಾಟಮ್, ಹಾಗೆ ವಿತ್ ಜಾಕೆಟ್, ಮುಂದೆಗಡೆ ಪ್ಲಾಕೆಟ್ ಇಟ್ಟು ಟಾಪ್ ನ ಹೇಗೆ ಸ್ಟಿಚ್ ಮಾಡೋದು. ತುಂಬಾ ಕಷ್ಟ, ಬಟ್ ತುಂಬಾ ಈಸಿ ವೇನಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದನ್ನ ಯೂನಿಫಾರ್ಮ್ ಮಾತ್ರ ಸ್ಟಿಚ್ ಮಾಡಬೇಕು ಅಂತೇನಿಲ್ಲ. ನೀವು ಕಲರ್ ಡ್ರೆಸ್ ಪೀಸ್ ಏನ್ ಬರುತ್ತೆ ಅದರಲ್ಲೂ ಸ್ಟಿಚ್ ಮಾಡಿ ಹಾಕೊಂಡ್ರೆ ಸಖತ್ತಾಗಿರುತ್ತೆ. ತುಂಬಾ ಟ್ರೆಂಡ್ ಅಲ್ಲಿ ಇದೆ, ಓಕೆನಾ. ಹಾಗೆ ಅದ್ರ ಜೊತೆಗೆ 2 ತರ ಗೌನ್. ಒಂದು ಫ್ರಿಲ್ ಗೌನ್, ಅಂದ್ರೆ ಈಗೆಲ್ಲ ಸ್ಯಾರಿನ ಸ್ಟಿಚ್ ಮಾಡಿಸಲ್ಲ, ಟ್ರೆಡಿಷನಲ್ ಫ್ರಿಲ್ ಗೌನ್. ಫ್ರಂಟ್ ಪಾರ್ಟ್ ಅಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ನ ಇಟ್ಟು ಜಿಪ್ ಇಟ್ಟು ಫ್ರಿಲ್ ಗೌನ್ ನ ಕೊಡ್ತಾ ಇದ್ದೀನಿ. ಸೊ ಎರಡನೇದು ಅಂಬ್ರಲಾ ಗೌನ್. ಸೊ ಸ್ಯಾರಿನಲ್ಲಿ ಮಾಡ್ಬೋದಾ ಅಥವಾ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಫ್ಯಾಬ್ರಿಕ್ ಬೇಕು, ಕಂಪ್ಲೀಟ್ ಡೀಟೇಲ್ ಜೊತೆಗೆ 2 ತರ ಗೌನ್ ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಿಷ್ಟು ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಸಿಕ್ಕತ್ತೆ. ನೀವು ಆರಾಮಾಗಿ ಇದಕ್ಕೆ ಜಾಯಿನ್ ಆಗ್ಬೋದು. ಇದರಲ್ಲಿ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಕಟಿಂಗ್ ಇರುತ್ತೆ, ಸ್ಟಿಚಿಂಗ್ ಇರುತ್ತೆ, ಮತ್ತೆ ನೋಟ್ಸ್ ಇರುತ್ತೆ. ಸೊ ಇದಿಷ್ಟು ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇದು ಆಗಸ್ಟ್ 16ನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀನಿ. ಇದು ಬಂದು 3 ತಿಂಗಳು ಕೋರ್ಸ್. 3 ತಿಂಗಳು ಕೋರ್ಸ್ಗೆ 3000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಸೇರ್ಕೊಳಕ್ ಇಂಟ್ರೆಸ್ಟ್ ಇರುವಂತವ್ರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು, ಓಕೆನಾ. ಸೊ ಬನ್ನಿ ಈಗ ನಮ್ಮ ಡೀಪ್ ನೆಕ್ ಬ್ಲೌಸ್ಗೆ ಚಾರ್ಟ್, ಯಾವ ಮೆಷರ್ಮೆಂಟ್ಗೆ ಎಷ್ಟು ನೆಕ್ ವಿಡ್ತ್, ಆರ್ಮ್ ಹೋಲ್ ಇದನ್ನೆಲ್ಲ ಇಟ್ಕೊಳ್ಬೇಕು ಅನ್ನುವ ಕಂಪ್ಲೀಟ್ ಚಾರ್ಟ್ ನ ಕೊಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಜನಕ್ಕೆ ಇದು ಹೆಲ್ಪ್ ಕೂಡ ಆಗುತ್ತೆ. ಸೊ ಒಂದು ಎಕ್ಸ್ಪ್ಲೈನ್ ಮೂಲಕ ನಾನು ನಿಮಗೆ ಒಂದು ಬ್ಲೌಸ್ನ ಚಾರ್ಟ್ ಬಗ್ಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ. ಚಾರ್ಟ್ ಕೊಡ್ತೀನಿ. ಸೊ ಜಸ್ಟ್ ನಾನು ಬರೆದು ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲೆಲ್ಲ ಎಷ್ಟೆಷ್ಟು ಹಾಕಬೇಕು, ಎಷ್ಟೆಷ್ಟು ಇಡಬೇಕು, ಸೊ ಇದನ್ನೆಲ್ಲ ನಾನು ನಿಮಗೆ ಡೀಟೇಲ್ ಆಗಿ ಚಾರ್ಟ್ ಕೊಡ್ತೀನಿ. ಸೊ ಚಾರ್ಟ್ ಕೊಡೋಕ್ಕೆ ಮುಂಚೆ ಒಂದು ಎಕ್ಸ್ಪ್ಲೈನ್ ಇದೆ. ಸೊ ದಯವಿಟ್ಟು ಆ ಎಕ್ಸ್ಪ್ಲೈನ್ನ ನೋಡಿ ಆಮೇಲೆ ಚಾರ್ಟ್ನ ಯೂಸ್ ಮಾಡಿ. ಸೊ ಡೈರೆಕ್ಟು ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ತಿಳುವಳಿಕೆ ನಿಮಗೆ ಸಿಗಲ್ಲ. ಸೊ ಯಾವ ರೀತಿ ಡೀಪ್ ನೆಕ್ಗೆ ಶೋಲ್ಡರ್ ಹಾರ್ಮೋಲ್ ಎಲ್ಲ ಇಡಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಡೀಟೇಲು ಗೊತ್ತಾಗಲ್ಲ. ತುಂಬ ಡೀಟೇಲ್ ಕೊಡ್ತೀನಿ, ತುಂಬ ಇನ್ಫಾರ್ಮೇಷನ್ ಇದೆ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ. ಸೊ ಕೆಲವ್ರು ಏನು ಮಾಡ್ತೀರಾ, ಇಲ್ಲಿ ಚಾರ್ಟ್ ಖಾಲಿ ಇದೆ, ಸೊ ಡೈರೆಕ್ಟ್ ಏನು ಮಾಡ್ತೀರಾ, ಸ್ಕಿಪ್ ಮಾಡಿಬಿಡ್ತೀರಾ, ವಿಡಿಯೋ ಸ್ಕಿಪ್ ಮಾಡಿಬಿಟ್ಟು. ಸೊ ದಯವಿಟ್ಟು ಆ ತಪ್ಪನ್ನ ಮಾಡಬೇಡಿ. ಏನಕ್ಕೆ ನಾನು ನನ್ನ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ನಾನು ಟೈಮ್ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ದಯವಿಟ್ಟು ಅದರಿಂದ ನೀವು ಕಲಿಯೋದು ಬಹಳ ಇದೆ. ಕೆಲವರು ಏನು ಮಾಡ್ತಾರೆ, ಚಾರ್ಟ್ ಅಂತ ಕೊಟ್ಬಿಡ್ತಾರೆ. ಎಷ್ಟು ಡೀಪ್ ನೆಕ್ ಮೇಲೆ ಚಾರ್ಟ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿಲ್ಲ. ಜಸ್ಟು ಇಷ್ಟು ಇಂಚು ಎದೆ ಸುತ್ತಳೋದಿಗೆ ಇಷ್ಟು ನೆಕ್ ಬಿಡ್ತಿಡಿ, ಇಷ್ಟು ಭುಜ ಇಡಿ, ಇಷ್ಟು ಕಂಕ್ಲಿಡಿ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ. ಎಷ್ಟು ಡೀಪ್ ನೆಕ್ಗೆ ಅಂತ ಹೇಳಲ್ಲ. ಯಾವಾಗಲೇ ಆಗಲಿ ಬ್ಲೌಸ್ನಲ್ಲಿ ನಾವು ಫಸ್ಟು ಶೋಲ್ಡರ್ ಇಡೋದು ನಮ್ಮ ಬ್ಲೌಸ್ನ ಡೀಪ್ ನೆಕ್ನ ಆಧಾರದ ಮೇಲೆ. ಡೀಪ್ ನೆಕ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ನೆಕ್ ಬಿಡ್ತು, ಶೋಲ್ಡರು, ಹಾರ್ಮೋಲು ಇದನ್ನೆಲ್ಲ ಇಡೋದು. ಸೊ ಕೆಲವರು ಚಾರ್ಟ್ ಅದರಲ್ಲಿ ನೆಕ್ ಡೀಪೇ ಇರಲ್ಲ, ಜಸ್ಟ್ ಚಾರ್ಟ್ ಕೊಟ್ಬಿಡ್ತಾರೆ. ಅದು ನೋಡ್ಬಿಟ್ಟು ತಪ್ಪು ಮಾಡ್ಕೊಳ್ತೀರಾ. ಸೊ ತಪ್ಪು ನೀವು ಮಾಡಬಾರ್ದು ಅನ್ನೋ ಒಂದು ಕಾರಣದಿಂದ ಫಸ್ಟ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಯವಿಟ್ಟು ಆಮೇಲೆ ಚಾರ್ಟ್ನ ನೋಡಿ, ನಿಮಗೆ ಬ್ಲೌಸ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ ತಲೆಗೆ ಹೋಗುತ್ತೆ. ಸೊ ಬನ್ನಿ ಟಾಪಿಕ್ನ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ಗೊತ್ತಲ್ಲ, ನನ್ನ ವಿ ಫ್ಯಾಷನ್ ಚಾನಲ್ ಇದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುಂಬ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹೇಗೋ ನನ್ನ ವಿಡಿಯೋ ನಿಮಗೆ ರೆಗ್ಯುಲರ್ ನೋಟಿಫಿಕೇಷನ್ ಬೇಕು. ಸೊ ತುಂಬ ಎಲ್ಲದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಡೀಟೇಲಾಗಿ ಕೊಡ್ತಾ ಇದ್ದೀನಿ, ಸುಮ್ಮನೆ ಕೊಡಲ್ಲ, ಎಕ್ಸ್ಪ್ಲೈನ್ ಮಾಡಿ ಡೀಟೇಲಾಗಿ ಕೊಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ ನಿಮಗೆ. ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ ಬರುತ್ತೆ. ಸೊ ಅದ್ರ ಮೂಲಕ ಡೈಲಿ ನಾನು ಏನೇನು ವಿಡಿಯೋಗಳು ಹಾಕ್ತೀನಿ ಅದ್ರ ನೋಟಿಫಿಕೇಷನ್ ಸಿಗುತ್ತೆ, ತಕ್ಷಣ ನೋಡ್ಬೋದು. ಸೊ ಒಂದು ವಿಡಿಯೋ ಮಿಸ್ ಮಾಡ್ದಿರ ನೋಡಿ. ಭಾಳಷ್ಟು ಟೈಲರಿಂಗಲ್ಲಿ ಭಾಳಷ್ಟು ಇನ್ಫಾರ್ಮೇಷನ್ ಇದೆ. ಕಲಿತ್ರೆ ನಾವು ಸಾಯೋವರೆಗೂ ಕಲಿಬೋದು, ಅಷ್ಟೊಂದಿದೆ ಕಲೀಲಿಕ್ಕೆ. ಸೊ ಈಗ ನಾನು ಏನು ಹೇಳ್ಕೊಡ್ತೀನಿ ಎಲ್ಲ ನಾನು ನಿಮಗೆ ಕಲಿತು ದಬಾಕ್ಬಿಟ್ಟಿದ್ದೀನಿ ಅಂತ ಹೇಳಲ್ಲ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸು, ಸೊ ಅದರಲ್ಲಿ ನಾನು ಎಲ್ಲೆಲ್ಲಿ ತಪ್ಪು ಮಾಡಿದ್ದೀನಿ, ಏನೇನು ತಪ್ಪು ಮಾಡಿದ್ದೀನಿ, ಬಿಗಿನರ್ ಆಗಿದ್ದಾಗ ಏನು ತಪ್ಪು ಮಾಡಿದ್ದೀನಿ, ಸೊ ಅದ್ರ ಬೇಸಿಸ್ ಮೇಲೆ
ಆ ತಪ್ಪುಗಳನ್ನ ನೀವು ಯಾರು ಮಾಡಬಾರ್ದು, ಹೇಗೆಲ್ಲ ಸರಿ ಮಾಡಿಕೊಂಡೆ. ಸೊ ಅದ್ರ ಬೇಸಿಸ್ ಮೇಲೆ ನಾನು ನಿಮಗೆ ಚಾರ್ಟ್ ಆಗಲಿ ಎಕ್ಸ್ಪ್ಲೇನ್ ಆಗಲಿ ಕೊಡ್ತಾ ಇರೋದು. ನಾವು ಎಲ್ಲ ಕಲ್ತ ಮೇಲೆ ರಾಂಗ್ ಮಾಡಿನೇ ಇವತ್ತು ಈ ಮಟ್ಟಕ್ಕೆ ಬ್ಲೌಸ್ ಹೊಲಿಲಿಕ್ಕೆ ಕಲ್ತಿರೋದು. ಬ್ಲೌಸ್ ಆಗಲಿ, ಗೌನ್ ಆಗಲಿ, ಲೆಹಂಗಾ ಆಗಲಿ ಎಲ್ಲ ತಪ್ಪು ಮಾಡಿನೇ ಕಲ್ತಿರೋದು. ತಪ್ಪು ಮಾಡಿದರೆ ಯಾರೂ ಕಲಿಯೋಕ್ಕೆ ಚಾನ್ಸೇ ಇಲ್ಲ. ಸ್ಟಾರ್ಟಿಂಗ್ ಯಾರೆಲ್ಲ ಕಲಿತಾರೆ ಖಂಡಿತ ತಪ್ಪು ಮಾಡ್ತಾರೆ, ತಪ್ಪು ಮಾಡಿದ್ರೆ ತಲೆಗೆ ಹೋಗೋದು. ಸೊ ಬನ್ನಿ ಟಾಪಿಕ್ನ ಶುರು ಮಾಡೋಣ. ಎಷ್ಟು ಹೇಳಿದ್ರು ಹೇಳ್ತಾ ಹೋಗಬೇಕಾಗುತ್ತೆ. ಸೊ ಟಾಪಿಕ್ ಶುರು ಮಾಡೋಣ. ಸೊ ಫಸ್ಟು ನೋಡಿ ಚಾರ್ಟ್ನ ನಾನು ಇದನ್ನು ನಾನು ನಿಮಗೆ ಆಮೇಲೆ ಫಿಲ್ ಮಾಡ್ತೀನಿ. ಫಸ್ಟ್ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ಅದನ್ನು ನೋಡ್ಕೊಳ್ಳಿ. ನಾರ್ಮಲ್ ಹೈಟ್ ಇರೋರು ಬ್ಲೌಸ್ ಡೀಪ್ ಬಂದುಬಿಟ್ಟು 14 ಇಂಚು ರೆಡಿ ಇರುತ್ತೆ. ಸೊ ನೋಡಿ 14 ಇಂಚು ರೆಡಿ ಇರುತ್ತೆ. ಒಂದು ಲೈನ್ ಹಾಕೊಂಡ್ಬಿಡೋಣ. ಸೊ 14 ಇಂಚಿಗೆ ಏನು ಎಕ್ಸ್ಟ್ರಾ ಸೇರ್ಕೊಳ್ತೀರಾ ಅದು ಸೇರಿಸ್ಕೊಳ್ಳಿ. ಸೊ ಇದರಲ್ಲಿ ಯಾವುದೇ ಬ್ಲೌಸ್ ಎಕ್ಸ್ಪ್ಲೈನ್ ಅಲ್ಲ, ಬ್ಲೌಸ್ ಡೀಪ್ ಶೋಲ್ಡರ್ ಹಾರ್ಮೋಲ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಜಸ್ಟ್ ರೆಡಿ ಬ್ಲೌಸ್ ಏನಿದೆ ಸೊ ಅಷ್ಟು ಮಾತ್ರ ನಾನಿಲ್ಲಿ ಸ್ಕೆಚ್ ಹಾಕ್ತಾ ಇದ್ದೀನಿ. ಸೊ ಇದು ಲೆಂತ್ ಹಾಕ್ಕೊಂಡಿದ್ದಾಯಿತು. ನಾರ್ಮಲ್ ಲೆಂತ್ ಇರೋದು 14 ಇಂಚು ಮೇಲೆ ಇರಲ್ಲ, ಅದಕ್ಕಿಂತ ಕಡಿಮೆ ಇರಲ್ಲ, ಆ ಥರ ಏನಿಲ್ಲ. ಜಸ್ಟ್ ಒಂದು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ಹಾಕ್ತಾ ಇರೋದು. ಸೊ ಇದು ತಲೆಯಲ್ಲಿ. ಸೊ ಇವ್ರದ್ದು ಡೀಪ್ ನೆಕ್ಕು. ಸೊ ಈ 14 ಇಂಚ್ ಇರೋರು ಡೀಪ್ ಕಡಿಮೆ ಇತ್ತು ಅಂದ್ಕೊಳ್ಳಿ. ಸೊ ನಾನು ತುಂಬ ನನ್ನ ರೆಗ್ಯುಲರ್ ವ್ಯೂವರ್ಸ್ ಗೊತ್ತಿರುತ್ತೆ ನಾನು ಯಾವ ರೀತಿ ನಾನು ಶೋಲ್ಡರ್ ಹಾರ್ಮೋಲ್ ಇಡ್ತೀನಿ ಅಂದರೆ, ಫಸ್ಟು ನಾನು ಡಿಸಿಷನ್ ತೊಗೊಳ್ಳೋದು ಬ್ಲೌಸ್ನ ಡೀಪ್ ಎಷ್ಟಿದೆ ಅಂತ ನೋಡ್ಕೊಂಡು ಆಮೇಲೆ ಶೋಲ್ಡರ್ ಹಾರ್ಮೋಲೆಲ್ಲ ಇಡೋದು. ಸೊ ಇದು ಬಂದು ಲೆಂತು. ಸೊ ಇವಾಗ ನೋಡಿ ಇವರು ಡೀಪು ಬಂದುಬಿಟ್ಟು ಕಡಿಮೆ ಇದೆ, ತುಂಬ ಕಡಿಮೆ ಇಟ್ಕೊಳ್ತಾರೆ ಅಂದ್ಕೊಳ್ಳೋಣ. ಸೊ ಇವರೊಂದು 2 ಇಂಚು ಡೀಪು 3 ಇಂಚು ಡೀಪ್ ಇಟ್ಕೊಳ್ತಾರೆ. ಯಾಕಂದರೆ ವಯಸ್ಸಾದವರು, ಸ್ವಲ್ಪ ಹಳ್ಳಿ ಸೈಡ್ ಇರೋರು, ಎಲ್ಲರೂ ಅಲ್ಲ ಸ್ವಲ್ಪ ಜನ ವಯಸ್ಸಾದವರು ಇವರೆಲ್ಲ ಸ್ವಲ್ಪ ಡೀಪ್ ಕಡಿಮೆ. ಈಗ ನಮ್ಮ ತಾಯಿ ಅಂತವರು, ನಮ್ಮ ತಾಯಿ 2 ಇಂಚ್ ಮೇಲೆ ಡೀಪ್ ಇಟ್ಕೊಳ್ಳಲ್ಲ. ಸೊ ಇವ್ರದ್ದು ಬಂದು 36 ಇಂಚು ಚೆಸ್ಟ್ ಮೆಷರ್ಮೆಂಟ್ ಇರುತ್ತೆ. ಸೊ ಇವ್ರದ್ದು 2 ಇಂಚು ಬೇಡ, ನಾರ್ಮಲ್ 3 ಇಂಚೇ ಇಟ್ಕೊಳ್ಳೋಣ. 3 ಇಂಚು ಡೀಪ್ ನೆಕ್ಕು. ಸೊ ಈ ಥರ ಬಂದಾಗ ನಾವು ಫಸ್ಟಿಗೆ ಶೋಲ್ಡರ್ ಎಷ್ಟು ಇಟ್ಕೊಳ್ಳೋಣ. ಸೊ ನೋಡಿ ಈ ಥರ 3 ಇಂಚು ಡೀಪ್ ನೆಕ್ ಬಂದಾಗ 36 ಇಂಚು, 34ರಿಂದ 36 ಇಂಚು, 34, 35, 36 ಈ ಮೂರುದಕ್ಕೂ ಆಗುತ್ತೆ. ಸೊ ಈ ಥರ ಬಂದಾಗ ನಾವು 6ರಿಂದ 6.5, ಸೊ ಇಷ್ಟು ಡೀಪ್ ಇಟ್ಕೊಳ್ಬೇಕಾಗುತ್ತೆ. 6 ಇಂಚು ಎಕ್ಸಾಕ್ಟ್ 6 ಇಂಚು ಇಟ್ಕೊಳ್ಬೋದು. ಸೊ ಇವ್ರದ್ದು ಡೀಪ್ ಬಂದುಬಿಟ್ಟು 3 ಇಂಚು. ಇದು ಬಂದು ಏನಿದೆ ಬ್ಯಾಕಿಗೆ ಮಾತ್ರ ನಾನು ತೋರಿಸ್ತಾ ಇರೋದು, ಫ್ರಂಟು ನೀವು ಇಟ್ಕೊಳ್ಳಿ ಏನು ತೊಂದರೆ ಇಲ್ಲ. ಸೊ 3 ಇಂಚು ಡೀಪ್ ನೆಕ್ ಇರೋವಾಗ ಸೊ 6 ಇಂಚು ಶೋಲ್ಡರ್ ಇಟ್ಕೊಳ್ಳೋಣ. ನೆಕ್ ಅಗಲ ಬಂದು 2.5ರಿಂದ 3 ಇಂಚು. ಅವರು ನೆಕ್ ಬ್ರಾಡ್ ಹಾಕ್ಕೊಳ್ತೀವಿ ಅಂದರೆ 3 ಇಂಚ್ ಇಡಿ, ಇಲ್ಲ ನಮಗೆ ಫುಲ್ಲು ಕತ್ತತ್ರ ಎಲ್ಲ ಕಂಪ್ಲೀಟ್ ಆಗಬೇಕು, ಕವರ್ ಆಗಬೇಕು ಅಂದರೆ 2.5 ಇಂಚ್ ಇಡಿ. ಸೊ ಆ ಥರ ನೀವು ಹಾಕಬೇಕಾಗತ್ತೆ. ನಾನು ಇವಾಗ ಹೇಳಿದೆ ನಿಮ್ಗೆ 2.5 ಇಂಚು. ಸೊ ಯಾರಾದರೂ ಬಂದು ನಿಮ್ಮ 30 ಈ ಮೇನ್ ಮೆಷರ್ಮೆಂಟ್ ಹಾಕಿದ್ದೀನಿ, ಆ ಮೆಷರ್ಮೆಂಟಿಗೆ ಬ್ಲೌಸ್ ಕೊಟ್ಬಿಟ್ಟು ಮೇಡಮ್ ಇಷ್ಟು ಹೇಳಿದರೆ ನಾವು ಹಾಕ್ಬಿಡ್ತೀವಿ. ಸೊ ಅಲ್ಲ, ಹಾಗಲ್ಲ. ಸುಮ್ಮನೆ ಜಸ್ಟು ನಾವು ಚಾರ್ಟ್ ಕೊಟ್ವಿ ಅಂತ ನೀವು ಚಾರ್ಟ್ನ ಕಾಪಿ ಮಾಡೋದಲ್ಲ, ನೀವು ಥಿಂಕ್ ಮಾಡಬೇಕು. ಸೊ ಆವಾಗಲೇ ನೀವು ಕೆಲಸ ಕಲಿಯೋಕ್ಕಾಗೋದು. ಕೆಲವರು ಹೇಳ್ತಾರೆ ತುಂಬ ವಯಸ್ಸಾಗಿರೋರು ನಮಗೆ ಕತ್ತವರೆಗೂ ಕವರ್ ಆಗಿರಬೇಕಮ್ಮ ಅಂತಂದರೆ ನೀವು 2 ಇಂಚಿಂದ 2.5 ಇಂಚುವರೆಗೂ ಇಟ್ಕೊಳ್ಬೋದು. ಇಲ್ಲ ಸ್ವಲ್ಪ ಗಾಳಿ ಆಡಬೇಕು, ನಮಗೆ ಉಸಿರಾಡೋಕ್ಕಾಗಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಹೇಳ್ತಾರೆ ವಯಸ್ಸಾಗಿರೋರು. ಸೊ ಅವಾಗ 3 ಇಂಚಿಡಿ. ಏನೇ ಇಟ್ಟರು ನೀವೇನು 6 ಇಂಚು ಶೋಲ್ಡರ್ ಇಟ್ಟಿರ್ತೀರ ಇದ್ರೊಳಗಡೆನೇ ಇಡಿ. ನೋಡಿ ಏನಕ್ಕೆ ಅಂತಂದರೆ ನೋಡಿ 2.5 ಇಂಚ್ ಇಟ್ಟರೆ ಶೋಲ್ಡರ್ ಸ್ವಲ್ಪ ದೊಡ್ಡದು ಬರುತ್ತೆ, 3 ಇಂಚ್ ಇಟ್ಟರೆ ಶೋಲ್ಡರ್ ಕಡಿಮೆ ಬರುತ್ತೆ, ನೆಕ್ಕಾಗಲ ದೊಡ್ಡದಾಗುತ್ತೆ. ಸೊ ಇಷ್ಟೇ ವ್ಯತ್ಯಾಸ. ಇವಾಗ ಏನೋ ನಾನು ಹೇಳಿದೆ ಅಂತ ಹೇಳ್ಬಿಟ್ಟು ಇವಾಗ 3 ಇಂಚು ನೆಕ್ಕಾಗಲ ಇಟ್ಬಿಟ್ಟು ಇಲ್ಲಿ, ಯಾಕಂದರೆ 2.5 ಇಂಚು ನೆಕ್ಕಿದ್ದಿದ್ದು 3 ಇಂಚಿಗೆ ಡೈವರ್ಟ್ ಆಯಿತು ಅಂದರೆ ಮುಂದಕ್ಕೆ ಹೋಯ್ತು. ಸೊ ಆವಾಗ ಇಲ್ಲಿ ನೀವು 6.5 ಇಂಚ್ ಇಟ್ಕೊಳ್ಳೋದಲ್ಲ, ಫಸ್ಟು ಶೋಲ್ಡರ್ ಮಾರ್ಕ್ ಹಾಕ್ಕೊಂಬಿಡಿ. ಏನೇ ನೀವು ಚೇಂಜಸ್ ಇದ್ದರೂ ಏನು ಶೋಲ್ಡರ್ ಇಟ್ಟಿರ್ತೀರ ಎಕ್ಸಾಕ್ಟು, ಸೊ ಅದ್ರ ಒಳಗಡೆನೆ 2.5 ಇಂಚು ಬೇಕಾ 3 ಇಂಚು ಬೇಕಾ. ಸೊ ಅವರು ನಿಮಗೆ ಕಸ್ಟಮರ್ಸ್ ಅಥವಾ ನೀವೇ ಅಂದ್ಕೊಳ್ಳಿ ನಿಮಗೆ ಹೇಗೆ ಬೇಕು, ನಿಮ್ಮ ಕತ್ತತ್ರ ಫುಲ್ ಕವರ್ ಆಗಬೇಕಾ ಅಥವಾ ಸ್ವಲ್ಪ ಬ್ರಾಡ್ ಇದ್ದರೂ ಓಕೆ, ಸ್ವಲ್ಪ ಗಾಳಿ ಆಡಬೇಕು, ಉಸಿರಾಡೋಕ್ಕಾಗಲ್ಲ, ಬೇಸಿಗೆ ಕಾಲ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಹೇಳ್ತಾರೆ. ಯಾಕಂದರೆ ನಾವು ಸುಮಾರು ಕಸ್ಟಮರ್ಸ್ನ ನೋಡ್ಬಿಟ್ಟಿದ್ದೀರಿ, ತುಂಬ ಜನ ಕಸ್ಟಮರ್ಸ್ ನೋಡಿದ್ದೀನಿ. ಕೆಲವರು ಇದ್ದಾರೆ ಏಜ್ ಆಗಿರೋರು, ಅವರು ಡೀಪ್ ಇಟ್ಕೊಳ್ತಾರೆ, ಬ್ರಾಡ್ ಇಟ್ಕೊಳ್ತಾರೆ. ಸೊ ಇಟ್ಕೋಬಾರ್ದು ಅಂತಲ್ಲ, ಅವ್ರವ್ರ ಅನಿಸಿಕೆ ಮೇಲೆ. ಸೊ ಹಾಗೆ ಅರ್ಥ ಆಯಿತು ಅಂದ್ಕೊಳ್ತೀವಿ. ಫಸ್ಟು ಶೋಲ್ಡರ್ ಮಾರ್ಕ್ ಹಾಕ್ಕೊಂಬಿಡಿ. ನೀವು ಏನೇ ಚೇಂಜಸ್ ಇದ್ದರೂ ಈ ಶೋಲ್ಡರ್ ಒಳಗಡೆ ಇನ್ನೂ ಬೇಕಾದ್ರೆ ನೋಡಿ, ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾ ನೆಕ್ಕಾಗಲ 3.25 ಇಂಚ್ ಇಟ್ಕೊಳ್ಳಿ. ಶೋಲ್ಡರ್ ಚಿಕ್ಕದಾಗುತ್ತೆ, ನೆಕ್ಕಾಗಲ ದೊಡ್ಡದಾಗ್ತಾ ಹೋಗುತ್ತೆ ಅಷ್ಟೇ. ಏನೇ ಆದರೂ 6 ಇಂಚ್ ಒಳಗಡೆ ಆಗುತ್ತೆ. ಸೊ ಆವಾಗ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಇಲ್ಲಿ ನೆಕ್ಕಾಗಲ ಜಾಸ್ತಿ ಮಾಡಿದ್ವಿ ಅಂದ್ಬಿಟ್ಟು ಇಲ್ಲಿ ಬಂದು ಶೋಲ್ಡರ್ ಜಾಸ್ತಿ ಮಾಡೋದಲ್ಲ. ಸೊ ಇಷ್ಟು. ಸೊ ಇದಾದಮೇಲೆ ಶೋಲ್ಡರ್ ಎಷ್ಟು, ನಾನು ನಾರ್ಮಲಿ ಶೋಲ್ಡರ್ ಎಷ್ಟು ಇಡ್ತೀನಿ ಹಾರ್ಮೋಲ್ ಅಷ್ಟೇ ಇಡ್ತೀನಿ. ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಅಂದರೆ 1/4 ಇಂಚು ಡಿಫ್ರೆನ್ಸಲ್ಲಿ ಮಾಡ್ಕೊಳ್ತೀನಿ. ಸೊ ನೋಡಿ 6 ಇಂಚಿಗೆ ನಾನು
ಶೋಲ್ಡರ್ ಮಾರ್ಕ್ ಹಾಕ್ತಾಯಿದ್ದೀನಿ. ಶೋಲ್ಡರ್ 6 ಇಂಚ್ ಇಟ್ಟಿದ್ದೀನಿ. ಆರ್ಮ್ ಹೋಲು 6 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಸೊ ಒಂದು ಲೈನ್ ಹಾಕ್ಕೊಂಬಿಡೋಣ ಆರ್ಮ್ ಹೋಲ್ದು. ಸೊ ಇಷ್ಟ ಆದಮೇಲೆ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ 36 ಇಂಚು ಅಂತಲೇ ಅನ್ಕೊಳ್ಳೋಣ. ಸೊ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಇಂಚು ಬರುತ್ತೆ. ಸೊ ಲೈನ್ ಇನ್ನೊಂಚೂರು ದೊಡ್ಡದಾಗಿ ಹಾಕ್ಕೊಳ್ತೀನಿ. 9 ಇಂಚು ಬರುತ್ತೆ ನೋಡಿ. 36 ಇಂಚನ್ನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಇಂಚ್ ಬರುತ್ತೆ. ಸೊ ಇವಾಗ ನಾನು ಜಸ್ಟ್ ನಿಮಗೆ ತೋರಿಸ್ತಿರೋದು ಫೋಲ್ಡೆಡಲ್ಲಿ ಹಾಕ್ಕೊಂಡು ನಾವು ಯಾವ ಥರ ಮಾರ್ಕ್ ಮಾಡ್ತಾ ಇದ್ದೀವಿ ಸೊ ಅದೇ ಥರ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ 9 ಇಂಚು ಮಾರ್ಕ್ ಹಾಕೋಣ. ನೋಡಿ ಇಲ್ಲಿ 6 ಇಂಚಿಗೆ ಶೋಲ್ಡರ್ ಹಾಕಿದ್ದೀನಿ. ಸೊ ಇಲ್ಲಿಂದ ಇಲ್ಲಿ ಏನು 6 ಇಂಚ್ ಮಾರ್ಕ್ ಮಾಡಿದ್ವಿ ಸೊ ಅದೇ 6 ಇಂಚ್ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಒಂದು ಲೈನ್ ಹಾಕೊಂಬಿಡಿ. ಸೊ ಎದೆಯ ಸುತ್ತಳತೆ 4ನೇ ಒಂದು ಭಾಗ ಏನಿದೆ 9 ಇಂಚು ಇಲ್ಲಿ ಮಾರ್ಕ್ ಹಾಕಿದ್ದೀನಿ. ಇಲ್ಲಿಂದ 1/4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ ಆರ್ಮ್ ಹೋಲು ಡ್ರಾ ನೀವು ಹಾಕೋವಾಗ್ಲೂ ಅಷ್ಟೇ ಬ್ಯಾಕಲ್ಲೆಲ್ಲ ರಿಂಕಲ್ಸ್ ಎಲ್ಲ ಬರುತ್ತಲ್ಲ ಸೊ ಅದೆಲ್ಲ ಏನಕ್ಕೆ ಬರುತ್ತೆ ಅಂತ ನೋಡಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸುಮಾರು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೆಲವ್ರು ಏನು ಮಾಡ್ತೀರಾ ನೋಡಿ ಇಲ್ಲಿಂದ ತೆಗೆದು ನೋಡಿ ಒಂದು ಡಾಟ್ಸ್ ಹಾಕಿ ನೋಡ್ತೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ಜಸ್ಟ್ ಒಂದು ನೋಡಿ ಈ ಥರ ಹಾಕ್ತೀರಾ, ಇಲ್ಲಿಂದ ಹಾಕ್ತೀರಾ. ಸೊ ಅವಾಗ ಏನು ಎಕ್ಸ್ಟ್ರಾ ಬಂದುಬಿಡುತ್ತೆ. ಇಲ್ಲಿಂದ 1/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿಂದ 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಬಿಗಿನರ್ಸ್ ಯಾರಿಗೆ ಬರಲ್ಲ ಅಂಥವ್ರಿಗೆ ಇದು ಸಜೆಷನ್ ಕೊಡ್ತಾ ಇರೋದು. ಸೊ ಈ ಥರ ಮಾರ್ಕ್ ಹಾಕ್ಕೊಂಡು ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟ್ ಟಚ್ ಮಾಡಿ ನೋಡಿ ಇಷ್ಟೇ ಜಸ್ಟ್ ಒಂದು ರೌಂಡ್ ಆಕಾರ ಕೊಡಿ. ಕೆಲವ್ರು ಏನು ಮಾಡ್ತೀರಾ ನೋಡಿ ಇಲ್ಲಿ ಡಾಟ್ಸ್ ಹಾಕಿದ್ದೀನಲ್ಲ ಸೊ ನೋಡಿ ಈ ಥರ ಹಾಕ್ತೀರಾ ಕೆಲವರು ಬಿಗಿನರ್ಸು ಈ ಥರ. ಸೊ ಇಲ್ಲೇನು ಬರುತ್ತೆ ಈ ಸೆಂಟರಲ್ಲಿ ಫ್ಯಾಬ್ರಿಕ್ಕು ಸೊ ಅದೇ ಬರೋದು ನಿಮಗೆ ಏನು ಕುಪ್ಪೆ ರಿಂಕಲ್ಸು. ಸೊ ಇದೆಲ್ಲ ಬರೋಕ್ಕೆ ನೋಡಿ ಇಲ್ಲಿಂದ ಇಲ್ಲಿಗೆ ಮಿನಿಮಮ್ 1/2 ಇಂಚ್ ಗ್ಯಾಪ್ ಇದೆ. ಸೊ ಇಷ್ಟು ಬಂದರೆ 1/2 ಇಂಚ್ ಬಂದರೆ ಕುಪ್ಪೆ ರಿಂಕಲ್ಸ್ ಎಲ್ಲ ಬಂದೇ ಬರುತ್ತೆ. ಸೊ ಈ ಥರ ಹಾರ್ಮೋಲ್ ಹಾಕೊಳ್ಳಿ. ಸೊ ಬನ್ನಿ ಇವಾಗ ನಾವು ನಮ್ಮ ಮೇಯ್ನ್ ಟಾಪಿಕಿಗೆ ಹೋಗೋಣ. ಇದು ಟಾಪಿಕ್ಕೇ ಬೇರೆ. ಸೊ ಇದಕ್ಕೆ ಅಂತ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಅದ್ರ ಬಗ್ಗೆ ಡೀಟೇಲಾಗಿ. ಸೊ ಇವಾಗ ಬಂದು ನಾವು ಎಷ್ಟು ಹಾರ್ಮೋಲ್ ಶೋಲ್ಡರ್ ಇಟ್ಕೊಳ್ಬೇಕು ಅನ್ನೋದು ಗೊತ್ತಾಯ್ತಲ್ಲ. ಸೊ ನೋಡಿ ಇಲ್ಲಿ 3 ಇಂಚು ಡೀಪ್ ಬೇಕು ಅವ್ರಿಗೆ. ಸೊ ಅದಕ್ಕೆ 1/2 ಇಂಚು ಸೇರಿಸಿ ನಾವೇನು ಮಾಡ್ತೀವಿ 3.5 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೋಡಿ 3 ಇಂಚ್ ಇಟ್ಕೊಂಡಿದ್ದೀವಲ್ವಾ ಇದೇ 3 ಇಂಚನ್ನ ಇಲ್ಲಿ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಂಡು ಒಂದು ಬಾಕ್ಸ್ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡು ನಾವೊಂದು ಏನು ಮಾಡ್ತೀವಿ ರೌಂಡ್ ಶೇಪ್ ಕೊಡ್ತೀವಿ. ಸೊ ಅವಾಗ ನೋಡಿ ಡೀಪ್ ಕಡಿಮೆ ಇದ್ದಾಗ ಇಷ್ಟು ಡೀಪ್ ಇದ್ದಾಗ ಸಾಮಾನ್ಯ ಭುಜ ಜಾರುವ ಸಮಸ್ಯೆ ಬರಲ್ಲ, ಶೋಲ್ಡರ್ ಡ್ರಾಪ್ ಆಗಲ್ಲ. 3 ಇಂಚು ಡೀಪ್ ನೆಕ್ ಇಟ್ಟಾಗ ಶೋಲ್ಡರ್ ಡ್ರಾಪ್ ಆಗಲ್ಲ. ಏನಕ್ಕೆ ಅಂದರೆ ಇಲ್ಲಿ ಬಂದು ಡೀಪ್ ಲೆವೆಲ್ಲು ಕಡಿಮೆ ಇರುತ್ತೆ. ಸೊ ಈ ಡೀಪ್ ಲೆವೆಲ್ ಕಡಿಮೆ ಇದ್ದಾಗ ನಾವು ಇದು ಕಟ್ ಮಾಡಿದಾಗ ಇದು ಹೀಗಾಗುತ್ತಲ್ಲ. ಒಂದು ಬ್ಲೌಸ್ ತೋರಿಸ್ತೀನಿ ರೀ ನೋಡಿ. ಇದು ಡೀಪ್ ಕಡಿಮೆ ಇದೆ. ಇದು ಬಂದು 5.5 6 ಇಂಚ್ ಇದೆ. ಸೊ ಇದ್ರದ್ದು ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕಟಿಂಗ್ ಪಾರ್ಟ್ ಒಂದು ಸ್ಟಿಚಿಂಗ್ ಪಾರ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಹೋಗಿ ನೋಡಿ. ಇದು ಡೀಪ್ ಕಡಿಮೆ ಇದೆ. ಈ ಡೀಪ್ ಕಡಿಮೆ ಇದ್ದಾಗ ನೋಡಿ ಈ ಥರ ಜಾಸ್ತಿ ಈ ಥರ ಶೋಲ್ಡರ್ ಡ್ರಾಪ್ ಕಡಿಮೆ ಆಗೋದು ನಿಮಗೆ ಕಡಿಮೆ ಆಗುತ್ತೆ. ಏನಕ್ಕೆ ಅಂದರೆ ಇಲ್ಲಿ ಗೆಳೆದಷ್ಟು ನೋಡಿ ಇಲ್ಲಿ ಇರುತ್ತೆ, ಇಲ್ಲಿ ಏನೋ ಇದು ಹಿಡಿಯುತ್ತೆ. ಸೊ ಜಾಸ್ತಿ ಆಗಲ್ಲ. ಇಷ್ಟು ಡೀಪ್ ನೆಕ್ ಇಟ್ಟಾಗೆಲ್ಲ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಆಗೋದೇ ಇಲ್ಲ. ಸಪೋಸ್ ಬೇರೆ ಬ್ಲೌಸ್ ತೋರಿಸ್ತೀನಿ. ಇದು ಬಂದು ಬ್ರಾಡ್ ಇದೆ ನೋಡಿ. ಈ ಬ್ಲೌಸ್ ಬಂದು ಬ್ರಾಡ್ ಇದೆ, ಡೀಪು ಇದೆ, ಬ್ರಾಡು ಇದೆ. ಸೊ ಈ ಥರ ಸಾಮಾನ್ಯ ಭುಜ ಜಾರೋ ಸಮಸ್ಯೆ ಇರುತ್ತೆ ನೋಡಿ. ಈ ಥರ ಇರೋದಕ್ಕೆ ನೋಡಿ ಶೋಲ್ಡರ್ ಇಷ್ಟೇ ಇಟ್ಟಿರೋದು. ಇದು ಬಂದು ನಿಮ್ಗೆ ಎಷ್ಟಿದೆ ಶೋಲ್ಡರ್ ತೋರಿಸ್ತೀನಿ. 1.25 ಇಂಚ್ ಅಷ್ಟೇ ಸಿಗ್ತಾ ಇರೋದು. ಏನಕ್ಕಂದರೆ ಇದು ಜಾರೋ ಸಮಸ್ಯೆ ಜಾಸ್ತಿ ಇರುತ್ತೆ. ಆವಾಗ ನಾವಿಲ್ಲಿ ಇಲ್ಲಿಂದ ಮಾರ್ಕ್ ಮಾಡೋವಾಗಲೇ ನಾವು ಶೋಲ್ಡರ್ ಕಡಿಮೆ ಇಟ್ಕೊಂಡಿರ್ತೀವಿ. ಏನಕ್ಕಂದರೆ ಇದು ಜಾರಬಾರ್ದು ಅಂತ. ನೋಡಿ ಈ ಥರದ್ದು ನೋಡಿ ನೋಡಿ ಇಲ್ಲಿ ಹಿಡಿಯುತ್ತೆ. ಈ ಥರ ಹಿಂಗೆ ಅಗ್ಲಿಸ್ಕೊಂಡಾಗೆಲ್ಲ ಇಲ್ಲಿ ಹಿಡಿಯುತ್ತೆ, ಜಾರಲ್ಲ. ಸೊ ಇದು ನೋಡಿ ಇದು ಹೀಗೆ ಮಾಡಿದಾಗೆಲ್ಲ ಇಲ್ಲಿ ಕೆಳಗಡೆ ಇದೆ. ಸೊ ಅದು ಜಾರೋ ಸಮಸ್ಯೆ ಜಾಸ್ತಿ ಇರುತ್ತೆ. ಸೊ ಆವಾಗ ನಾವು ಶೋಲ್ಡರ್ನ ಕಡಿಮೆ ಇಟ್ಬಿಡ್ಬೇಕು. ಶೋಲ್ಡರ್ ಕಡಿಮೆ ಇಟ್ಕೊಂಡು ನಾವು ನೆಕ್ ಡೀಪ್ನ ಮಾರ್ಕ್ ಮಾಡಬೇಕು. ಸೊ ಈ ಥರದ್ದು ಕಡಿಮೆ ಆಗಲ್ಲ. ಸಪೋಸ್ ಅದೇ ಇದಕ್ಕೆ ನಾವೊಂದು 9 ಇಂಚು ಡೀಪ್ ನೆಕ್ ಇಟ್ವಿ ಅಂದ್ಕೊಳ್ಳಿ. 9 ಇಂಚು ಸೊ 3 ಇಂಚು ಅಲ್ಲೇನಿಟ್ಟಿದೆ ಅದೇ ತೋರಿಸ್ತೀನಿ. 3 ಇಂಚ್ ಇಡಬಾರ್ದು 9 ಇಂಚು ಡೀಪ್ ನೆಕ್ ಇಟ್ಟಾಗ. ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಸೊ ಇದನ್ನೇ ನಾವು ನಿಮಗೆ ಏನು ಚಾರ್ಟ್ ಕೊಟ್ವಿ, ಚಾರ್ಟ್ ನೋಡ್ಬಿಟ್ಟು ಮಾಡಿದ್ವಿ ಅಂದ್ಬಿಟ್ಟು ಈ ಥರ 9 ಇಂಚು ಡೀಪ್ ನೆಕ್ ಇಟ್ಟಾಗ ಸೊ ಇಲ್ಲೂ ಒಂದು ರೌಂಡ್ ನೆಕ್ ಹಾಕೋಣ. ಸೊ ಇದೇನಾಗುತ್ತೆ ಇಷ್ಟು ಓಪನ್ ಆಗುತ್ತೆ. ಈ ಪ್ಲೇಸ್ ಏನಿದೆ ಸೊ ಈ ಪ್ಲೇಸ್ ಏನಿದೆ ಇಷ್ಟು ಓಪನ್ ಆಗುತ್ತೆ. ಇಷ್ಟು ಓಪನ್ ಆಗಿದ್ದ ಪ್ಲೇಸು ಇಲ್ಲಿಂದ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಆವಾಗ ಇದು ಜಾರೋ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಆವಾಗ ನಾವೇನು ಮಾಡಬೇಕು, ಈ ಶೋಲ್ಡರ್ ಬಂದುಬಿಟ್ಟು
ಕಡಿಮೆ ಇಟ್ಕೊಳ್ಬೇಕು. ಇನ್ನು ಸ್ವಲ್ಪ ಹಿಂಗೆ ಬರಬೇಕು. ಹಿಂಗೆ ಇಳಿಯೋವಾಗ ಇದನ್ನೇ ನಾವು ಇಲ್ಲೇ ಕಡಿಮೆ ಇಟ್ಕೊಂಡ್ಬಿಟ್ರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಇರಲ್ಲ. ಇದೆಲ್ಲ ಏನು ಹೇಳ್ತಾ ಇದ್ದೀನಿ ನಾನು ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ, ನಾನು ಎಷ್ಟು ಸಾವಿರಾರು ಬ್ಲೌಸ್ ಹೊಲ್ದಿದ್ದೀನಿ. ಸೊ ಆ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು. ಸೊ ಇವಾಗ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ ಡೀಪು ಕಡಿಮೆ ಬಂದಾಗ ನಾವು ಯಾವ ಥರ ಶೋಲ್ಡ್ರ್ ಇಟ್ಕೊಬೇಕು, ನೆಕ್ ಅಗಲ ಇಡಬೇಕು. ಅದೇ ನೆಕ್ ಡೀಪ್ ಜಾಸ್ತಿ ಆದಾಗ 9 ಇಂಚು 36 ಇಂಚು ಎದೆ ಸುತ್ತಳತೆ ಇರೋರಿಗೆ 9 ಇಂಚು ಡೀಪ್ ಬಂದಾಗ ನಾನು 2 ಇಂಚು 2ರಿಂದ 2.25 ಇಂಚು. ಸೊ ಕೆಲವರು ಹೇಳ್ತಾರೆ ಮೇಡಮ್ ನಮಗೆ ಅಂದಾಜು ಬೇಡ, ನಮಗೆ ಎಕ್ಸಾಕ್ಟ್ ಹೇಳಿ ಅಂತ. ಸೊ ನಾವು ಏನಕ್ಕೆ 2ರಿಂದ 2.25 ಇಂಚ್ ಏನಕ್ಕೆ ಕೇಳೋದು? ಅದೇ ಹೇಳಿದ್ನಲ್ಲ ಇಷ್ಟೊತ್ತು. ಕೆಲವರು ನೆಕ್ಕು ಬ್ರಾಡ್ ಜಾಸ್ತಿ ಕೇಳ್ತಾರೆ, ಶೋಲ್ಡರು ಕಡಿಮೆ ಕೇಳ್ತಾರೆ. ಕೆಲವರು ಶೋಲ್ಡರ್ ಪಟ್ಟಿ ಇದೇನಿದೆ ಪಟ್ಟಿ ಇದನ್ನು ಅಗಲ ಕೇಳ್ತಾರೆ, ಅಂದರೆ ಕತ್ತಿನವರೆಗೂ ಕವರ್ ಆಗಂಗೆ. ನೆಕ್ ಡೀಪ್ ಅಂದರೆ ಬ್ರಾಡ್ ಏನಿದೆ ಅದು ಕಡಿಮೆ ಕೇಳ್ತಾರೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದಾಜು ಕೊಡಿ ಅಂದರೆ ಇವಾಗ ನೋಡಿ, ನೀವೇನೇ ಇಟ್ಟರು ಈ ಶೋಲ್ಡರ್ ಒಳಗಡೆ ಇಡಬೇಕು. 2 ಇಂಚು 2.25 ಇಂಚು ಅದು ನೀವು ನೆಕ್ ಬ್ರಾಡ್ ಇಡ್ತೀರಾ ಅಥವಾ ಕಡಿಮೆ ಇಡ್ತೀರಾ ಅಥವಾ ಶೋಲ್ಡರ್ ದೊಡ್ಡದಿಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ನಾನು ಇವಾಗ ಚಾರ್ಟ್ ಕೊಟ್ಟರೆ ನಿಮಗೆ ತಲೆಗೆ ಹೋಗುತ್ತೆ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ. ಸೊ ಇಷ್ಟು ಡೀಪ್ ಬಂದಾಗ ನಾವು 3 ಇಂಚು ಬರಲ್ಲ, 2ರಿಂದ 2.25 ಇಟ್ಬಿಡ್ತೀವಿ. ಅದೇ ಇಷ್ಟು ಡೀಪ್ ಬಂದಾಗ 3 ಇಂಚು ಇಡಲೇಬೇಕು. ಮತ್ತು ಇನ್ನೊಂದು, ಡೀಪು ನೆಕ್ ಕಡಿಮೆ ಇಟ್ಟಾಗ ಈ ಶೋಲ್ಡರ್ ಏನಾದ್ರು ನೀವು ಕಡಿಮೆ ಇಟ್ಟರೆ ಬ್ಲೌಸ್ ಹಾಕೋಕ್ಕೆ ಆಗಲ್ಲ. ಏನಕ್ಕೆ ಅಂದರೆ ಅದು ಹಾಕಿ ಹಿಡ್ದಂಗೆ ಆಗ್ತಿರುತ್ತೆ, ನಮಗೆ ಫ್ರೀ ಅನ್ನೋದೇ ಸಿಗಲ್ಲ. ಭುಜ ಹಿಂಗೆ ಎಳ್ಕೊಂಡಂಗೆ ಆಗ್ತಿರುತ್ತೆ. ಯಾಕಂದರೆ ಇಲ್ಲಿ ಬ್ರಾಡು ಇಲ್ಲ, ಒಂದು ಬ್ರಾಡು ಇಲ್ಲ, ಇಲ್ಲಿ ಕಡಿಮೆ ಬ್ರಾಡ್ ಇದೆ. ಇನ್ನೊಂದು ನೀವು ಅಲ್ಲಿ ಶೋಲ್ಡರು ಕಡಿಮೆ ಇಟ್ಬಿಟ್ರೆ ಹೀಗೆ ಹಾಕಿ ಒಳಗೆ ಎಳಿತಾ ಇರುತ್ತೆ. ಅಂದರೆ ಈ ಥರ ನೋಡಿ, ಇದು ಬಂದು ವೇರ್ ಮಾಡಿದಾಗ ಹಿಂಗೆ ಹಿಡ್ದಂಗೆ ಆಗ್ತಿರುತ್ತೆ. ಸೊ ಆ ಪ್ರಾಬ್ಲಮ್ ಬರಬಾರ್ದು. ಸೊ ಆವಾಗ ನಾವು ಇಷ್ಟೊತ್ತು ನಾನು ಏನು ಹೇಳಿದೆ ಆ ಪಾಯಿಂಟ್ಸ್ ಎಲ್ಲ ನೋಡಿಕೊಂಡು ನೀವು ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ನಾನು ಚಾರ್ಟ್ ಕೊಡ್ತೀನಿ. ಸೊ ಯಾವ ಥರ ಅಂದರೆ ನಾನಿವಾಗ 8 ಇಂಚು ಡೀಪ್ ನೆಕ್ ಮೇಲೆ ಇರೋರಿಗೆ ನಾನು ಭುಜ, ಕಂಕ್ಳು, ಬ್ಲೌಸ್ನ ಉದ್ದನೂ ಭಾಳ ಇಂಪಾರ್ಟೆಂಟು. ಕೆಲವರು ಬ್ಲೌಸ್ ಉದ್ದ ಕೊಡಲ್ಲ. ಸೊ ಏನಕ್ಕೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ಲೌಸ್ನ ಉದ್ದ ಸೊ ಇಷ್ಟೂ ಕೊಡ್ತೀನಿ. ಆದರೆ ನೀವು 8 ಇಂಚ್ ಮೇಲೆ ಅಂದರೆ ಡೀಪ್ ನೆಕ್ ಇರೋರಿಗೆ ಮಾತ್ರ ನಾನು ಈ ಚಾರ್ಟ್ ಏನಿದೆ ಇಷ್ಟು ಏನು ಚಾರ್ಟ್ ಏನಿದೆ ಅದು 8 ಇಂಚ್ ಮೇಲೆ ಡೀಪ್ ನೆಕ್ ಇರೋರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಈಗ ನಾನು ತೋರಿಸಿದ್ನಲ್ಲ 3, 4, ಸೊ 7 ಇಂಚ್ ಇದ್ರೂ ನೀವು ಅಪ್ಲೈ ಮಾಡ್ಕೊಳ್ಬೋದು. ಈ 3, 4 ಇಂಚು 5 ಇಂಚು ಸೊ ಈ ಥರ ಎಲ್ಲ ಇಡ್ತಾರಲ್ಲ, ಸೊ ಆವಾಗ ನಾನು ಇಷ್ಟೊತ್ತು ಏನು ಎಕ್ಸ್ಪ್ಲೇನ್ ಮಾಡಿದೆ ಅದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಶೋಲ್ಡರ್ ಇಟ್ಕೊಳ್ಬೇಕಾಗತ್ತೆ. ಸೊ ಬನ್ನಿ ಇವಾಗ ಚಾರ್ಟ್ ಮಾಡೋಣ. ಚಾರ್ಟ್ ಮಾಡಿ ಒಂದೇ ಸರಿ ನಾನು ನಿಮ್ಗೆ ತೋರಿಸ್ತೀನಿ, ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಬಟ್ ನಾನು ಇಷ್ಟೊತ್ತು ಏನು ಎಕ್ಸ್ಪ್ಲೇನ್ ಮಾಡಿದೆ ಸೊ ಅದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನೋಡಿ, ಚಾರ್ಟು ನೀಟಾಗಿ ಬರೆದಿದ್ದೀನಿ. ಸೊ ಇದನ್ನು ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಕನ್ಫ್ಯೂಷನ್ ಮಾಡಿಕೊಂಡು ಮೇಡಮ್ ಅದೆಷ್ಟು ಇದೆಷ್ಟು ಅಂತ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತೀರಾ. ಕಮೆಂಟ್ ಹಾಕಬೇಡಿ ಅನ್ನೋದಲ್ಲ, ಕಮೆಂಟ್ ಹಾಕಿ, ಬಟ್ ಒಂದ್ಸರಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಹಾಕಿ ಕ್ಲಾರಿಟಿ ಕೊಡ್ತೀನಿ. ಸೊ ನೋಡಿ, ಬ್ಲೌಸ್ 28ರಿಂದ 31 ಇಂಚು 28ರಿಂದ 31 ಇಂಚು ನೋಡಿ, ಇಲ್ಲೊಂದು ಸ್ವಲ್ಪ ತಿದ್ದಿದ್ದೀನಿ. 28ರಿಂದ 31 ಇಂಚು ಏನು ಎದೆ ಸುತ್ತಳತೆ ಇದೆ. ಸೊ ಅಂಥವರಿಗೆ ಬ್ಲೌಸ್ನ ಲೆಂತು 13 ಇಂಚ್ ಇಡಿ. ಸೊ 8, 9, 10 ಇದು ನಮ್ಮ ಡೀಪ್ ನೆಕ್, ಬ್ಯಾಕ್ ಹಿಂಭಾಗದ ಕತ್ತಿನ ಆಕಾರ, ಅಂದರೆ ಬ್ಲೌಸ್ ಬ್ಯಾಕ್ ನೆಕ್ ಡೀಪ್. ಸೊ ಈ ಏನು ಎದೆ ಸುತ್ತಳತೆ ಇರೋರಿಗೆ, ಸೊ ಇಂಥವ್ರಿಗೆ ನಾನು ನೆಕ್ ಆಗಲ್ಲ 1.5 ಇಂಚು ಇಡ್ತೀನಿ. ಸೊ ಶೋಲ್ಡರ್ ಭುಜ 4.5 ಇಂಚು ಇಡ್ತೀನಿ. ಕಂಕುಳು ಹಾರ್ಮೋಲ್ 4.25 ಇಂಚ್ ಇಡ್ತೀನಿ. ಸೊ ಇಷ್ಟೆಲ್ಲ ಯಾವಾಗ ಅಪ್ಲೈ ಆಗುತ್ತೆ? 8, 9, 10 ಇಂಚು ಡೀಪ್ ನೆಕ್ ಇಟ್ಟಾಗ. ಈ ಬ್ಲೌಸ್ ಲೆಂತ್ ನೋಡಿಲ್ಲ ಅಂದರೂ ಪರವಾಗಿಲ್ಲ. ಈ ಎದೆ ಸುತ್ತಳತೆ ಇರೋರಿಗೆ 8ರಿಂದ 9, 10 ಇಂಚು ಡೀಪ್ ನೆಕ್ ಇಟ್ಟಾಗ, ಸೊ ಇದು 1.5 ಇಂಚು ನೆಕ್ ಆಗಲ್ಲ, 4.5 ಇಂಚು ಭುಜ, 4.25 ಇಂಚು ಕಂಕುಳು. ಸೊ ಈ ಡೀಪ್ ನೆಕ್ ಇಟ್ಟಾಗ ಅಪ್ಲೈ ಆಗುತ್ತೆ. ಸೊ ಫಸ್ಟೇ ನಾನು ಹೇಳ್ದಂಗೆ 5, 6, 3, 2 ಸೊ ಈ ಥರ ಇಟ್ಟಾಗ ಈ ಚಾರ್ಟ್ ಯಾವುದು ನಿಮಗೆ ಅಪ್ಲೈ ಆಗಲ್ಲ. ಡೀಪ್ ನೆಕ್ ಇಟ್ಟಾಗ ಅಂದರೆ ಅಬೌವ್ 8 ಇಂಚು ಮೇಲೆ 8 ಇಂಚು 7.5 ಇಂಚು 7 ಇಂಚು ಪರವಾಗಿಲ್ಲ ಹಾಕ್ಕೊಳ್ಬೋದು. 8, 9, 10 ಈ ಡೀಪ್ ನೆಕ್ ಇಟ್ಟಾಗ ಸೊ ಈ ಏನು ಚಾರ್ಟಲ್ಲಿ ಕೊಟ್ಟಿದ್ದೀನಿ ಸೊ ಇದು ಅಪ್ಲೈ ಆಗುತ್ತೆ. ಸೊ ಇನ್ನೂ ಒಂದು ಸರಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಡೀಪ್ ಕಡಿಮೆ ಇಟ್ಟಾಗ 2 ಇಂಚು 3 ಇಂಚು ಸೊ ಈ ಥರ ಡೀಪ್ ನೆಕ್ ಇಟ್ಟಾಗ ಈ ಚಾರ್ಟ್ ಅಪ್ಲೈ ಆಗಲ್ಲ. ಸೊ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಕೆಲವರು ಚಾರ್ಟ್ ಅಂತ ಕೊಟ್ಬಿಟ್ಟು ಅದನ್ನ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಬಂದ್ಬಿಡುತ್ತೆ. ಸೊ ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ದಯವಿಟ್ಟು ಆ ತಪ್ಪು ಮಾಡಬೇಡಿ. ಡೀಪ್ ನೆಕ್ ಇಟ್ಟಾಗ ಈ ಚಾರ್ಟ್ಗಳು, ಕಡಿಮೆ ಡೀಪ್ ಇಟ್ಟಾಗ ಆಗಲ್ಲ. ಕಡಿಮೆ ಡೀಪ್ ಬಂದಾಗ ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡೋದಲ್ಲ, ಸೊ ಆ ರೀತಿ ಫಾಲೋ ಮಾಡಿ.
ಸೊ ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಾನು 28 ಇಂಚಿಂದ 50 ಇಂಚು ಚೆಸ್ಟ್ ಮೆಷರ್ಮೆಂಟ್ವರೆಗೂ ಹೇಳಿದ್ದೀನಿ. ಸೊ ಹಾಗೆ ನೋಡಿ, ಇಲ್ಲಿ ಬ್ಲೌಸ್ ಲೆಂತು ಜಾಸ್ತಿ ಆಗ್ತಾ ಹೋಗುತ್ತೆ. ಏನಕ್ಕೆ ಬ್ಲೌಸ್ ಲೆಂತ್ ಜಾಸ್ತಿ ಆಗ್ತಾ ಅಂತ ಹೇಳ್ತೀನಿ ನೋಡಿ. ಸಾಮಾನ್ಯ 40 ಇಂಚು ಇಲ್ಲಿವರೆಗೂ ಮೀಡಿಯಮ್ ದಪ್ಪ ಇರ್ತಾರೆ. ಇದಾದಮೇಲೆ 42, 44, 46, 48, 50 ಏನಿದೆ, ಸೊ ಇವ್ರದ್ದು ಬ್ರೆಸ್ಟ್ ಲೈನು ಜಾಸ್ತಿ ಆಗ್ತಾ ಬರುತ್ತೆ. ತುಂಬ ಲೆಂತ್ ಹೈಟ್ ಇದ್ದರೆ ಸೊ ಏನು ಪ್ರಾಬ್ಲಮ್ ಇರಲ್ಲ. ಹೈಟ್ ಇದ್ದರೆ ಸಾಮಾನ್ಯ ನಿಮಗೆ ಲೆಂತ್ ಬೇಕೇ ಬೇಕು. ನಾರ್ಮಲ್ ಅಂದರೆ 5.5 ಅಡಿ ಇದ್ದರೆ, ಅದಕ್ಕಿಂತ ಜಾಸ್ತಿ ಇದ್ದರೆ ಬ್ರೆಸ್ಟ್ ಏನು ಅಷ್ಟು ಎಕ್ಸ್ಟ್ರಾ ಕಾಣಲ್ಲ. ಬಟ್ ನಾರ್ಮಲ್ ಹೈಟೇ ಜಾಸ್ತಿ ಇರೋರು, ಸೊ ಆ ಥರ ಹೈಟ್ ಕಡಿಮೆ ಅಂದರೆ 5.5 ಅಡಿ ಈ ಥರ ಇರೋರಿಗೆ ನೋಡಿ, ಈ ಥರ 40, 42, 44, 46, 48, 50. ಸೊ ಈ ಥರ ಇರೋರಿಗೆ ಬ್ರೆಸ್ಟ್ ಲೈನ್ ಏನಿದೆ ಅದು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ಸೊ ಇದೆಲ್ಲ ಬಂದು ಸ್ವಲ್ಪ ಹೆವಿ ಸೈಜು, 44, 46, 48, 50 ಅಂತೂ ಹೆವಿ ಸೈಜು. ಸೊ ಈ ಥರ ಇರೋರಿಗೆ ಅವ್ರ ಹೈಟ್ ಕಡಿಮೆ ಇದ್ದರೂ ಈ ಲೆಂತ್ ಇಡಿ. ಏನಕ್ಕೆ ಅಂದರೆ ಬ್ರೆಸ್ಟ್ ಲೈನ್ ಬಂದು ಅವ್ರದ್ದು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ಸೊ ದಪ್ಪ ಇರ್ತಾರೆ, ಸೊ ಹಂಗೆ ಎಕ್ಸ್ಟ್ರಾ ಇದ್ದಿರುತ್ತೆ. ಸೊ ಅವಾಗ ಅದೆಲ್ಲ ಕವರ್ ಆಗಿ ಅವ್ರಿಗೆ ನೀಟಾಗಿ ಬ್ಲೌಸ್ ಕೂರಬೇಕಂದ್ರೆ ನೀವು ಬ್ಲೌಸ್ ಲೆಂತು ಇಷ್ಟು ಇಟ್ಕೊಳ್ಳಿ, ನೀಟಾಗಿ ಬರುತ್ತೆ ಬ್ಲೌಸು. 50 ಸೈಜ್ ಇದ್ದವ್ರಿಗಂತೂ 17.5 ಇಂಚು ಖಂಡಿತ ಇಡಿ. ಕಡಿಮೆ ಅಂದರೂ 17 ಇಂಚು, ಅದಕ್ಕಿಂತ ಕಡಿಮೆ ಇಡೋಕ್ಕೆ ಹೋಗ್ಬೇಡ್ರಿ. ಇಟ್ಟಾಗ ದಪ್ಪ ಸೈಜ್ ಇದ್ದವರಿಗೆ ನೀವು ಎಕ್ಸ್ಟ್ರಾ ಕಡಿಮೆ ಬ್ಲೌಸು ಲೆಂತ್ ಕಡಿಮೆ ಇಟ್ಟಾಗ ಎದೆ ಹತ್ರ ಎಲ್ಲ ಎತ್ಕೊಂಡಂಗೆ, ಅಂದರೆ ಬ್ಲೌಸು ಎತ್ಕೊಂಡಂಗೆ ಆಗುತ್ತೆ, ನೀಟಾಗಿ ಕವರ್ ಆಗಲ್ಲ, ಅವ್ರಿಗೆ ನೀಟಾಗಿ ಫಿಟ್ಟಿಂಗ್ ಬರಲ್ಲ. ಸೊ ಈ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಬ್ಲೌಸ್ನ ಲೆಂತ್ ಕೂಡ ಭಾಳ ಇಂಪಾರ್ಟೆಂಟು. ಸಪೋಸ್ ನೋಡಿ, ನಾನಿಲ್ಲಿ 13 ಇಂಚು ಉದ್ದ ಕೊಟ್ಟಿದ್ದೀನಿ. ಈ ಜಸ್ಟ್ 28ರಿಂದ 29, 30, 31 ಇಂಚು. ಸೊ ಆವಾಗ ನೀವು ಇನ್ನೊಂದು ಅರ್ಧ ಇಂಚು ಕಡಿಮೆ ಮಾಡ್ಕೊಳ್ತೀರಾ, ನಮಗೆ ಶಾರ್ಟ್ ಬೇಕು ಬ್ಲೌಸು ಮೇಡಮ್ ಅಂತಾರೆ. ಸೊ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಯಾಕಂದರೆ ಇವರು ಸೈಜ್ ಇರಲ್ಲ, ಕಡಿಮೆ ಸೈಜು, ತುಂಬ ಸಣ್ಣ ಇರ್ತಾರೆ. ಸೊ ಮಾಡ್ಕೊಳ್ಳಿ, ಅವಾಗ ಏನು ಆಗಲ್ಲ, ಪ್ರಾಬ್ಲಮ್ ಇಲ್ಲ. ಬಟ್ ಸೈಜ್ ಚೆಸ್ಟ್ ಬಿಡ್ತು ಜಾಸ್ತಿ ಆಗ್ತಾ ಉದ್ದ ನೀವು ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಅವರಿಗೆ ಬ್ಲೌಸು ಕರೆಕ್ಟಾಗಿ ಕೂರಲ್ಲ. ಸೊ ಇದು ಒಂದು ಕಾರಣ, ಬ್ಲೌಸು ಏನಕ್ಕೆ ಕರೆಕ್ಟಾಗಿ ಕೂರಲ್ಲ, ಸೊ ಪ್ರಾಬ್ಲಮ್ಮು. ಸೊ ಇಷ್ಟು ನೋಡಿ, ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಏನಿಲ್ಲಿ ನೋಡಿ, ಕತ್ತಿನ ಹಿಂಭಾಗದ ನೆಕ್ ಉದ್ದ, ಸೊ ಇದೇನು ಕೊಟ್ಟಿದ್ದೀನಿ, ಸೊ ಇದು ಏನು ಮೆಷರ್ ಕೊಟ್ಟಿದ್ದೀನಿ ಡೀಪು, ಇದನ್ನು ಫಾಲೋ ಮಾಡಿಕೊಂಡು ಸೊ ಇದನ್ನು ನೀವು ಆರಾಮ್ಸಿ ಅಪ್ಲೈ ಮಾಡಿ ಬ್ಲೌಸ್ನ ರೆಡಿ ಮಾಡ್ಕೊಳ್ಬೋದು. ಕಡಿಮೆ ಇದ್ದಾಗ ದಯವಿಟ್ಟು 2 ಇಂಚು 3 ಇಂಚ್ ಇದ್ದಾಗ ಈ ಚಾರ್ಟ್ ಅಪ್ಲೈ ಆಗಲ್ಲ. ಸೊ ಈ ಟಾಪಿಕ್ಕು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನನ್ನ ಎಕ್ಸ್ಪ್ಲೈನ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಟಾಪಿಕ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕು, ಗೊತ್ತಲ್ಲ, ಇಲ್ಲಾಂದರೆ ಡಿಸ್ಲೈಕ್ ಕೊಡೋಕ್ಕೆ ನೀವು ನನ್ನ ವಿಡಿಯೋ ನೋಡಲೇಬೇಕು ಅಲ್ವಾ. ಸೊ ಹಾಗಾಗಿ ಇಷ್ಟ ಆದರೆ ಲೈಕು, ಇಲ್ಲಾಂದರೆ ಡಿಸ್ಲೈಕು, ಏನೋ ಒಂದು ಕೊಡಿ. ಹಾಗೆ ಅಂತೂ ಹೋಗಬೇಡಿ, ಏನಾದ್ರು ತಪ್ಪಾದರೆ ತಿದ್ಕೊಳ್ತೀವಿ ನಾವು. ಸೊ ಹಾಗೆ ಈ ಟಾಪಿಕ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ತಪ್ಪದಿರೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಏನು ಅನಿಸ್ತು ಅಂತ. ನಿಮ್ಮ ಅನಿಸಿಕೆ ನೀವು ಹೇಳಿ, ಏನು ತೊಂದರೆ ಇಲ್ಲ. ನಿಮ್ಮ ಅನಿಸಿಕೆ ನಿಮ್ಗೆ ಏನು ಅನಿಸ್ತು, ನಿಮ್ಮ ಅಭಿಪ್ರಾಯ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಆದಷ್ಟು ರಿಪ್ಲೈ ಮಾಡ್ತೀನಿ, ಮಿಸ್ ಮಾಡಲ್ಲ. ಮಿಸ್ ಆದರೆ ಸಾರಿ, ಬಟ್ ರಿಪ್ಲೈ ಮಾಡ್ತೀನಿ. ಏನಾದರೂ ಪ್ರಾಬ್ಲಮ್ ಡೌಟ್ ಇದ್ದರೆ ಕ್ಲಾರಿಟಿ ಕೊಡ್ತೀನಿ. ತುಂಬ ಜಾಸ್ತಿ ಡೌಟ್ಸ್ ಬಂದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ. ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.